ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ತುಂಬ ಸಿಂಪಲ್ ಆದಂಥ ರೀತಿಯಲ್ಲಿ ಹೇಗೆ ಈ ಒಂದು ಲುಕ್ನ ನೀವು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಒಂದು ಮೇಕಪ್ ಲುಕ್ ಆ್ಯಂಡ್ ಯಾರು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ಎಷ್ಟು ಈಸಿಯಾಗಿ ಅಂತ ಇವತ್ತು ವೀಡಿಯೋನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಆಫ್ಟರ್ ಮಾಯ್ಶ್ಚರೈಸರ್ ನೀವು ಪ್ರೈಮರ್ ಯೂಸ್ ಮಾಡಬೇಕು. ಇವತ್ತು ನಾನು ಪ್ರಾಶ್ನ ಸೇ ನೋ ಪೋರ್ ಮ್ಯಾಟಿಫೈಯಿಂಗ್ ಜೆಲ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮಗೆಲ್ಲರಿಗೂ ಹೇಳಿರ್ತೀನಿ, ನಾನು ಎಲ್ಲ ವೀಡಿಯೋಸಲ್ಲಿ ಪ್ರೈಮರ್ ಯೂಸ್ ಮಾಡೋದ್ರಿಂದ ಪೋರ್ಸ್ ಎಲ್ಲ ಬ್ಲರ್ ಆಗುತ್ತೆ, ನಿಮಗೆ ಒಂದು ಸ್ಮೂತ್ ಸ್ಕಿನ್ ಇರುತ್ತೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಹೈಪರ್ ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ಸ್, ಡಾರ್ಕ್ ಸ್ಪಾಟ್ಸ್ನೆಲ್ಲ ಕನ್ಸೀಲ್ ಮಾಡಬೇಕು, ಆವಾಗ ಈವೆನ್ ಟೋನ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು LA ಗರ್ಲ್ನ ಪ್ರೋ ಕನ್ಸೀಲ್ ಯೂಸ್ ಮಾಡ್ತಿದ್ದೀನಿ ಹಾಗೂ ನನ್ನ ಶೇಡ್ ಪ್ಯೂರ್ ಬೇಜ್. ಸೊ ನೀವು ಕೂಡ ಅಷ್ಟೇ ನಿಮ್ಮ ಪ್ರಾಪರ್ ಶೇಡ್ ಫೌಂಡೇಶನ್ ಆರ್ ಕನ್ಸೀಲರನ್ನೇ ಯೂಸ್ ಮಾಡಬೇಕು. ಸೊ ಅವಶ್ಯಕತೆ ಇದ್ದಲ್ಲಿ ಇನ್ನೂ ಸ್ವಲ್ಪ ನೀವು ಯೂಸ್ ಮಾಡ್ಬೋದು, ಇನ್ ಕೇಸ್ ಇನ್ನು ಎಕ್ಸ್ಟ್ರಾ ಬೇಕಂದರೆ. ಈಗ ನೆಕ್ಸ್ಟ್ ಸ್ಟೆಪ್ ಲೋರಿಯಲ್ನ ಟಿಂಟೆಡ್ ಸಿರಮ್ ಯೂಸ್ ಮಾಡ್ತಿದ್ದೀನಿ. ಲೋರಿಯಲ್ ಇನ್ಫ್ಯಾಲಿಬಲ್ನ ಟಿಂಟೆಡ್ ಸಿರಮ್ ಯಾರ್ಯಾರಿಗೆ ಫೌಂಡೇಶನ್ ಇಷ್ಟ ಇಲ್ಲ, ಲೈಟಾಗಿ ಫೀಲ್ ಆಗಬೇಕು ಅಂತ ಅಂದರೆ ಈ ಒಂದು ಟಿಂಟೆಡ್ ಸಿರಮ್ ಯೂಸ್ ಮಾಡ್ಬೋದು. ಇದು ತುಂಬ ಈಸಿ ಅಪ್ಲೈ ಮಾಡೋದು ಅಷ್ಟೇ. ನೋಡಿ ನಿಮ್ಮ ಫಿಂಗರ್ಸ್ನ ಸಹಾಯದಿಂದ ಎಷ್ಟು ಈಸಿಯಾಗಿ ಬ್ಲೆಂಡ್ ಮಾಡಿಬಿಡ್ಬೋದು ಅಂತ. ಸೊ ಇಟ್ಸ್ ವೆರಿ ಈಸಿ. ಈಗ ನನ್ನ ಬೇಸ್ನ ಸೆಟ್ ಮಾಡೋದಕ್ಕೆ ಪೌಡರ್ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಕೆ ಬ್ಯೂಟಿಯ ಲೂಸ್ ಪೌಡರ್. ನಿಮ್ಗೇನಾದರೂ ಸೌಂಡ್ ಬರ್ತಾ ಇದ್ರೆ ಈಚೆ ಮಳೆ ಬರ್ತಿದೆ ಜೋರಾಗಿ, ಸೊ ಅದರ ಶಬ್ದ ನಿಮಗೆ ಕೇಳಿಸ್ತಿರೋದು. ಸೊ ಪ್ಲೀಸ್ ಡೋಂಟ್ ಮೈಂಡ್ ಅಬೌಟ್ ಇಟ್. ಆ್ಯಂಡ್ ಈಗ ಸ್ವಿಸ್ ಬ್ಯೂಟಿಯ ಮೈಕ್ರೋ ಪ್ರೆಸಿಷನ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಐಬ್ರೋ ಗ್ಯಾಪ್ಸ್ನ ನೋಡಿ ಈ ರೀತಿ ಫಿಲ್ ಮಾಡಿಬಿಟ್ಟು ಐಬ್ರೋಸ್ಗೆ ಶೇಪ್ ಕೊಡ್ತಿದ್ದೀನಿ. ಫಿಲ್ಲಿಂಗ್ ಯೋರ್ ಐಬ್ರೋಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಈಗ ನಾನು ಐ ಮೇಕಪ್ ರೆವಲ್ಯೂಷನ್ನ ಫಾರ್ ಎವರ್ ಫ್ಲಾಲೆಸ್ ಅಲ್ಯೂರ್ ಅನ್ನುವಂಥ ಒಂದು ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಒನ್ ನ್ಯೂಡ್ ಪಿಂಕ್ ಶೇಡ್ನ ಯೂಸ್ ಮಾಡ್ತಿದ್ದೀನಿ, ಫುಲ್ ಐಲಿಡ್ ಮೇಲೆ ಹಾಕ್ತಿದ್ದೀನಿ. ಆ್ಯಂಡ್ ಅದೇ ಶೇಡ್ನ ನನ್ನ ಫ್ಲ್ಯಾಟ್ ಶ್ಯಾಡೋ ಬ್ರಷ್ನ ತೊಗೊಂಡು ಲೋವರ್ ಲಿಡ್ ಮೇಲೆ ಹಾಕಿ ಅದೇ ಪ್ಯಾಲೆಟಲ್ಲಿ ಇದ್ದಿದ್ದಂಥ ಒಂದು ಶಿಮರ್ ಶ್ಯಾಡೋನ ತೊಗೊಂಡು ನಾನು ಐಲಿಡ್ನ ಸೆಂಟರಲ್ಲಿ ಹಾಕಿ ಬ್ಲೆಂಡ್ ಮಾಡಿದೆ. ರೆನೆಯ ಮೂನ್ಲೈಟ್ ಕಾಜಲ್ ಪೆನ್ಸಿಲ್ನ ತೊಗೊಂಡು ನಾನು ಒಂದು ಚೂರು ನನ್ನ ಬ್ರಷ್ನ ಆ ಪೆನ್ಸಿಲ್ಗೆ ಡಿಪ್ ಮಾಡಿ ಈ ರೀತಿ ಸ್ಮಜ್ಡ್ ಐಲೈನರ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಅದೇ ಕಾಜಲ್ ಪೆನ್ಸಿಲ್ನ ತೊಗೊಂಡು ನಾನು ಅಪ್ಪರ್ ವಾಟರ್ ಲೈನ್, ಲೋವರ್ ವಾಟರ್ ಲೈನಲ್ಲಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ, ತುಂಬ ಈಸಿ. ನೀವು ಮಾಡೋ ಮೊದಲನೇ ಟ್ರಯಲಲ್ಲೇ ಈ ಒಂದು ಐ ಮೇಕಪ್ ಕ್ಲಿಕ್ ಆಗುತ್ತೆ. ಸೊ ಈಗ ಐಲ್ಯಾಶಸ್ನ ಕರ್ಲ್ ಮಾಡಿಬಿಟ್ಟು ಮಸ್ಕರಾಗೆ ಲಾರಿಯಲ್ನ ಪ್ಯಾನೋರಾಮಾ ಮಸ್ಕರ ಯೂಸ್ ಮಾಡ್ತಿದ್ದೆ. ನಾನು ಯಾವಾಗಲೂ ಹೇಳ್ತೀನಿ, ಐ ಮೇಕಪ್ ಮುಗ್ದಿದ ಮೇಲೆ ಪ್ಲೀಸ್ ಫಿನಿಶ್ ಯೋರ್ ಐ ಮೇಕಪ್ ವಿತ್ ಅ ಗುಡ್ ಕೋಟ್ ಆಫ್ ಮಸ್ಕಾರ ಅಂತ. ಯಾಕಂದರೆ ಮಸ್ಕಾರ ನಿಮ್ಮ ಐ ಮೇಕಪ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ. ಅದು ಕಂಪ್ಲೀಟ್ ಆದಾಗಲೇ ನಿಮಗೆ ಗೊತ್ತಾಗೋದು. ಬ್ಲಷ್ಗೆ ಕಲಬಾರ್ನ ಚೀಕ್ ಇಲ್ಯೂಷನ್ ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ಇದರ ಶೇಡ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ವೆಟ್ ಆ್ಯಂಡ್ ವೈಲ್ಡ್ನ ಬ್ರಷ್ನ ತೊಗೊಂಡು ನಾನು ಈ ರೀತಿ ನನ್ನ ಚಿಕ್ ಬೋನ್ ಮೇಲೆ ಅಪ್ಲೈ ಮಾಡಿ ಐಬ್ರೋ ತುದಿವರೆಗೂ ತೊಗೊಂಡು ಹೋಗ್ತೀನಿ. ಸೊ ದ್ಯಾಟ್ ಐ ಗೆಟ್ ದಟ್ ಅಪ್ಲಿಫ್ಟೆಡ್ ಲುಕ್. ಯಾವುದೇ ಒಂದು ಕಾಂಟೋರ್, ಬ್ರಾನ್ಸರ್ ಎಲ್ಲ ನಾನೇನು ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಹೈಲೈಟರ್ಗೆ ನಾನು ನನ್ನ ಐಲಿಡ್ ಮೇಲೆ ಯೂಸ್ ಮಾಡಿದ್ನಲ್ವ ಆ ಶಿಮರ್ ಶ್ಯಾಡೋ, ಅದನ್ನೇ ತೊಗೊಂಡು ಜಸ್ಟ್ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ, ಲೈಕ್ ಚೀಕ್ ಬೋನ್ ಮೇಲೆ, ಹಾಗೆ ಬ್ರಿಡ್ಜ್ ಆಫ್ ನೋಸ್, ಲೈಕ್ ಆನ್ ಟಿಪ್ ಆಫ್ ಮೈ ನೋಸ್, ಮತ್ತು ನನ್ನ ಚೀಕ್ಸ್ ಮೇಲೆ ಎಲ್ಲೆಲ್ಲಿ ನಿಮಗೆ ಒಂದು ಹೈ ಪಾಯಿಂಟ್ಸ್ ಇರುತ್ತೆ ನೋಡಿ, ಗೊತ್ತಾಗ್ತಿಲ್ಲ ಅಂದರೆ ನೋಡಿ ನಾನು ಎಲ್ಲೆಲ್ಲಿ ಅಪ್ಲೈ ಮಾಡ್ತಿದ್ದೀನಿ ಅಲ್ಲಲ್ಲಿ ನೀವು ಹೈಲೈಟರ್ ಯೂಸ್ ಮಾಡ್ಬೋದು. ಸೊ ಬೇಸಿಕಲಿ ನಿಮಗೆ ಒಂದು ಡ್ಯೂಯಿ ಫಿನಿಶ್ ಬೇಕಂದರೆ ಹೈಲೈಟರ್ ಯೂಸ್ ಮಾಡ್ಬೋದು. ಆ್ಯಂಡ್ ಕಣ್ಣಿನ ಇನ್ನರ್ ಕಾರ್ನರ್ಗೆ ಕೂಡ ನೀವು ಈ ರೀತಿ ಹೈಲೈಟರ್ ಯೂಸ್ ಮಾಡ್ಬೋದು. ಹೈಲೈಟರ್ ನಾನು ಇವತ್ತು ಯೂಸ್ ಮಾಡ್ತಿಲ್ಲ, ನೀವು ನೋಡ್ತಿರೋ ಹಾಗೆ ನನ್ನ ಐ ಶ್ಯಾಡೋ ಪ್ಯಾಲೆಟಲ್ಲಿ ಇದ್ದಂಥ ಶಿಮರ್ ಶೇಡನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಮ ಹತ್ರ ಕೂಡ ಯಾವುದೇ ಒಂದು ರೀತಿ ಶಿಮರ್ ಶೇಡ್ ಇದ್ದರೆ ಹೈಲೈಟರ್ ಬದಲು ಅದನ್ನೇ ಯೂಸ್ ಮಾಡ್ಬೋದು. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಆಲ್ಸೋ. 2-in-1 ಪ್ರಾಡಕ್ಟ್ ಆಗುತ್ತೆ. ಆ್ಯಂಡ್ ಲಿಪ್ಸ್ಟಿಕ್ಕಿಗೆ ಲವ್ ಅರ್ತ್ನ ಲಿಕ್ವಿಡ್ ಮೂಸ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಮೈ ಫೇವ್ರೆಟ್ ಶೇಡ್, ಐರಿಷ್ ಕಾಫಿ ಅಂತ. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಇಟ್ಸ್ ಅ ವಂಡರ್ಫುಲ್ ಶೇಡ್. ನನಗೆ ಮಿನಿ ಸೈಜ್ ತೊಗೊಂಡಿದ್ದೆ, ಆಮೇಲೆ ತುಂಬ ಇಷ್ಟ ಆಗಿ ಈಗ ಫುಲ್ ಸೈಜ್ ತೊಗೊಂಡಿದ್ದೀನಿ. ಸೆಟ್ಟಿಂಗ್ ಯೋರ್ ಮೇಕಪ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ಸ್ ಯೋರ್ ಮೇಕಪ್ ಲಾಂಗ್ ಲಾಸ್ಟಿಂಗ್. ತುಂಬ ಹೊತ್ತುಗಳು ನಿಮ್ಮ ಮೇಕಪ್ ಇದ್ದ ಹಾಗೆ ಇರುತ್ತೆ. ಸೊ ಇದಿಷ್ಟೇ ಇವತ್ತಿನ ಒಂದು ಮೇಕಪ್ ಟ್ಯುಟೋರಿಯಲ್.
ಆ್ಯಂಡ್ ಬಿಕಾಸ್ ನಾನು ಟ್ರೆಡಿಷ್ನಲ್ ಅಟೈರ್ ಹಾಕಿರೋದ್ರಿಂದ ಈ ಸಾರಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಒಂದು ಸ್ಟಡ್ ಬಿಂದಿಯನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಈ ಒಂದು ಟ್ಯುಟೋರಿಯಲ್ ಎಷ್ಟು ಈಸಿಯಾಗಿದೆ, ನಿಮ್ಗೆ ಈಸಿ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಪ್ರಾಡಕ್ಟ್ಸ್ ಲಿಂಕ್ನ ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ. ನಿಮಗೂ ಕೂಡ ನನ್ನ ಥರನೇ ಆದಷ್ಟು ಸಿಂಪಲ್ ಮೇಕಪ್ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ ಯಾವ ಥರ ಮೇಕಪ್ ನಿಮ್ಗೆ ಇಷ್ಟ ಆಗುತ್ತಂತ. ಸಿಗುವ ಮತ್ತೊಂದು ವೀಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.